ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ 2024-25ನೇ ಸಾಲಿನ 1ನೇ ವಾರ್ಷಿಕ ಪರೀಕ್ಷೆಯ SLC ಮಕ್ಕಳದ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ನೋಡ್ತಾ ಹೋಗೋಣ. ಮಾರ್ಚ್-ಏಪ್ರಿಲ್ 2025ರ SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ. ಶಾಲಾ ಅಭ್ಯರ್ಥಿ, ಪುನರಾವರ್ತಿತ ಶಾಲಾ ಅಭ್ಯರ್ಥಿ ಅಥವಾ ಖಾಸಗಿ ಅಭ್ಯರ್ಥಿ, ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳಿಗೆ ಈ ಒಂದು ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ದಿನಾಂಕ 21-3-2025ರಂದು ಶುಕ್ರವಾರ ದಿನ ಕನ್ನಡ ಭಾಷೆಯನ್ನು ಮೊದಲನೇದಾಗಿ ಇದೆ. ಮೊದಲ ಪರೀಕ್ಷೆ ಶುಕ್ರವಾರ ದಿನ ಇದೆ. ಮಾರ್ಚ್ 21, 2025ರಂದು ಕನ್ನಡ ಭಾಷೆ ಇದೆ. ಸೊ ಇಂಗ್ಲೀಷ್ ಮೀಡಿಯಂನವ್ರಿಗೆ ಇಂಗ್ಲೀಷ್ ಫಸ್ಟ್ ಸಬ್ಜೆಕ್ಟ್ ಇರ್ತದೆ. ಸೊ ಹಾಗಾಗಿ ಅವ್ರಿಗೆ 21ನೇ ತಾರೀಕು ಇದೆ. ಇನ್ನು 22-3-2025 ಶನಿವಾರ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇರುವುದಿಲ್ಲ. ಸೊ 23-3-2025ರಂದು ಭಾನುವಾರ ರಜೆ ದಿನ ಇರ್ತದೆ. ಅಷ್ಟೇ ಅಲ್ಲದೆ ರಜೆ ದಿನ ಇರ್ತದೆ. ಸೊ ನೀವು ಇಲ್ಲಿ ನೋಡಬಹುದು, ಮಾರ್ಕ್ ಮಾಡಿ ತೋರಿಸ್ಬಿಡ್ತೇನೆ ನಿಮ್ಗೆ. ಸೊ ಇಲ್ಲಿ ಇದೆ ನೋಡಿ, 21-3-2025 ಕನ್ನಡ ಇದೆ, ಕನ್ನಡ ಭಾಷೆ ಇದೆ. ಇನ್ನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ 21ನೇ ತಾರೀಕಿಗೆ ಇದೆ. ಇನ್ನು ನೆಕ್ಸ್ಟು 22 ಶನಿವಾರ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಪರೀಕ್ಷೆಗಳು ಇರುವುದಿಲ್ಲ. ಇನ್ನು ಅದೇ ರೀತಿ 23ನೇ ತಾರೀಕು ಸಂಡೇ ಐತಿ. ಸಂಡೇ ಕೂಡ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರೋದಿಲ್ಲ. ಇನ್ನು 24ನೇ ತಾರೀಕು ಸೋಮವಾರ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಗಣಿತ ಪೇಪರ್ ಇದೆ. ಸೊ ಗಣಿತ ಇಂಗ್ಲೀಷ್ ಮೀಡಿಯಂನವ್ರಿಗೂ ಗಣಿತ ಇರ್ತದೆ, ಕನ್ನಡ ಮೀಡಿಯಂನವ್ರಿಗೂ ಕೂಡ ಗಣಿತ ಇರ್ತದೆ. ಇನ್ನು 25 ಮಂಗಳವಾರ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರೋದಿಲ್ಲ. ಒಂದಿನ ರೆಸ್ಟನ್ನು ಕೊಟ್ಟಿರ್ತಾರೆ ಓದಲಿಕ್ಕೆ ಸಹಾಯ ಆಗಲಿ ಅಂತ. ಇನ್ನು 26-3-2025 ಬುಧವಾರ ದಿನ ಸೊ ದ್ವಿತೀಯ ಭಾಷೆ ಇಂಗ್ಲೀಷ್ ಇರ್ತದೆ. ದ್ವಿತೀಯ ಭಾಷೆ ಇಂಗ್ಲೀಷ್ ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ದ್ವಿತೀಯ ಭಾಷೆ ಕನ್ನಡ ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಇನ್ನು 27-3-2025 ಗುರುವಾರ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರುವುದಿಲ್ಲ. ಇನ್ನು ಅದೇ ರೀತಿ 28-3-2025 ಕೂಡ ಯಾವುದೇ ಶುಕ್ರವಾರ ಯಾವುದೇ ರೀತಿಯಾದಂಥ ಪರೀಕ್ಷೆಗಳು ಇರುವುದಿಲ್ಲ. ನಿಮಗೆ ಸೋಷಿಯಲ್ ಓದಲಿಕ್ಕೆ 2 ದಿನಗಳ ಅವಕಾಶ ಇರ್ತದೆ. ಸೊ ಶನಿವಾರ 29-3-2025 ಕೋರ್ಸ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಇರ್ತದೆ, ಇಂಗ್ಲೀಷು ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಇನ್ನು 30-3-2025 ಭಾನುವಾರ ರಜೆ ಇರ್ತದೆ. 31-3-2025ರಂದು ರಂಜಾನ್ ಪ್ರಯುಕ್ತ ಹಬ್ಬದ ರಜೆ ಇರ್ತದೆ. ರಂಜಾನ್ ಹಬ್ಬ ಐತೆ. ಸೊ ಅದಕ್ಕಾಗಿ ರಜೆಯನ್ನು ಕೊಟ್ಟಿರ್ತಾರೆ. ಇನ್ನು 1-4-2025ರಂದು ನಿಮಗೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಪ್ರೋಗ್ರಾಮಿಂಗ್ ಇನ್ ANSSE, ಇನ್ನು ಅರ್ಥಶಾಸ್ತ್ರ ಇರ್ತದೆ. ಸೊ 2ನೇ ತಾರೀಕಿಗೆ ಕೋರ್ಸ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ವಿಜ್ಞಾನ ಇರ್ತದೆ, ಇಂಗ್ಲೀಷು ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಹಾಗೆ ರಾಜ್ಯಶಾಸ್ತ್ರ ಪರೀಕ್ಷೆ ಇರ್ತದೆ, ಹಿಂದೂಸ್ತಾನಿ ಸಂಗೀತವು, ಕರ್ನಾಟಕ ಸಂಗೀತ ಇವೆಲ್ಲವೂ ಇರ್ತವೆ. ಸೊ ಅಷ್ಟೇ ಅಲ್ಲದೆ ಇನ್ನು 23-4-2025 ಗುರುವಾರ ಯಾವುದೇ ರೀತಿಯಾದಂಥ ಪರೀಕ್ಷೆಗಳಿರುವುದಿಲ್ಲ. ಇನ್ನು ನೆಕ್ಸ್ಟು 4ನೇ ತಾರೀಕು ಶುಕ್ರವಾರ ಸೊ ಹಿಂದಿ ಪರೀಕ್ಷೆ ಏನಿರ್ತದೆ ನಮಗೆ ಎಲ್ಲ ಮಕ್ಕಳಿಗೆ ಇರ್ತದೆ. ಅಂದರೆ ಕನ್ನಡ ಮೀಡಿಯಂ ಮಕ್ಕಳಿಗೂ ಕೂಡ ಇರ್ತದೆ, ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೂ ಕೂಡ ಇರ್ತದೆ. ಅಷ್ಟೇ ಅಲ್ಲದೆ ಕನ್ನಡ 3ನೇ ಭಾಷೆ ಆದಂಥ ಕನ್ನಡ, ಇಂಗ್ಲೀಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಇವೆಲ್ಲವೂ 4-4-2025 ಅಂದರೆ ಏಪ್ರಿಲ್ 4ನೇ ತಾರೀಕು ಶುಕ್ರವಾರ ದಿನ ಈ ಎಲ್ಲ ಪರೀಕ್ಷೆಗಳು ಕಂಡುಬರ್ತವೆ. ಇನ್ನು ಅಷ್ಟೇ ಅಲ್ಲದೆ ಇದರೊಂದಿಗೆ NSQF ವಿಷಯಗಳು ಕೂಡ ಕಂಡುಬರ್ತವೆ. ಎಕ್ಸಾಮ್ ಪರೀಕ್ಷೆ ಇರ್ತದೆ. ಸೊ ಅವು ಯಾವಪ್ಪ ಅಂದರೆ ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಮೇಲೆ ಆಟೋಮೊಬೈಲ್ಸ್ ಆಗಿರ್ಬೋದು, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಆಗಿರ್ಬೋದು, ಅಪ್ರೆಲ್ ಮೇಡಾಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಕೂಡ ಈ ಒಂದು ದಿನ ಪರೀಕ್ಷೆಗಳು ಕಂಡುಬರ್ತವೆ.